ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವ ಎಂಸಿ ಸುಧಾಕರ್, ಎನ್ಡಿಎ ಅಭ್ಯರ್ಥಿ ಡಾ ಕೆ ಸುಧಾಕರ್ ವಿರುದ್ಧ ಗಂಭೀರ ಆರೋಪ ಮಾಡಿ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ದೇಶದ ಪ್ರಧಾನಿ ಮೋದಿಯವರ ಕಾರ್ಯಕ್ರಮ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿದರು. ದೇಶದ ಪ್ರಧಾನಿ ಚಿಕ್ಕಬಳ್ಳಾಪುರಕ್ಕೆ ಭೇಟಿ ನೀಡಿದ ವೇಳೆ ಸಾಕಷ್ಟು ಕೆಳಮಟ್ಟದ ಹೇಳಿಕೆಯನ್ನ ನೀಡಿದ್ದಾರೆ. ದೇಶದ ಪ್ರಧಾನಿಗಳಾಗಿ ಇಷ್ಟೊಂದು ಕೆಳಮಟ್ಟದ ರಾಜಕೀಯಕ್ಕೆ ಇಳಿಯುತ್ತಿರುವುದು ವಿಷಾದನೀಯ. ಹೆಚ್ಚು ಮಕ್ಕಳನ್ನ ಹೊಂದಿರುವವರಿಗೆ ಹೆಚ್ಚು ಆದ್ಯತೆ ನೀಡುತ್ತದೆ ಎಂದು ಮುಸ್ಲಿಮರ ಬಗ್ಗೆ ಹೇಳಿಕೆ ಕೊಟ್ಟಿರುವುದರ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಮಹಿಳೆಯರ ಮಾಂಗಲ್ಯ ಕದಿಯುತ್ತಿದೆ ಎಂಬ ಹೇಳಿಕೆ ಕೊಟ್ಟಿರುವುದು ಖಂಡನೀಯ. ಕಳೆದ ದಿನ ಮೋದಿಯವರ ಕಾರ್ಯಕ್ರಮದಲ್ಲಿ ಜನ ಇಲ್ಲ 30% ಭಾಗಿಯಾಗಿದ್ರು. ಇದರಿಂದ ಅವರಿಗೆ ಸೋಲಿನ ಭೀತಿ ಶುರುವಾಗಿದೆ. ಇಂತಹ ಹೇಳಿಕೆ ಕೊಟ್ಟಂತವರ ಬಗ್ಗೆ ಚುನಾವಣೆ ಆಯೋಗ ಗಮನ ಹರಿಸಬೇಕೆಂದು ತಿಳಿಸಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಒಕ್ಕಲಿಗರ ವಿರೋಧಿ ಎಂದು ಕರೀತಾರೆ. ಆದರೆ ನಾವು 5 ಜನ ಸಚಿವರು ಒಕ್ಕಲಿಗರಾಗಿದ್ದೇವೆ. ಆದ್ದರಿಂದ ಸಿದ್ದರಾಮಯ್ಯ ಅವರು ಯಾವ ಜಾತಿಯ ಪರವಾಗಿ ಇಲ್ಲ. ಸಿದ್ದರಾಮಯ್ಯ ಅವರು ಸರ್ವ ಜನಾಂಗದ ತೋಟ ಇದ್ದಂತೆ ಎಂದು ತಿಳಿಸಿದ್ದಾರೆ. ಆದರೆ ಬಿಜೆಪಿ ಅಭ್ಯರ್ಥಿ ಡಾ ಕೆ ಸುಧಾಕರ್ ಸ್ಥಳೀಯ ಜನರ ಮೇಲೆ ಸುಳ್ಳು ಕೇಸ್ ಹಾಕಿಸಿದ್ದಾರೆ. ಕ್ಷೇತ್ರದ ಸುನೀಲ್, ಅಂಜಿನಪ್ಪ, ಬಚ್ಚೇಗೌಡ, ಅಡ್ಡಗಲ್ ಶ್ರೀಧರ್, ಭರಣಿ ವೆಂಕಟೇಶ್, ಭಕ್ತರಹಳ್ಳಿ ರವಿ, ಆರೂರು ಜಗದೀಶ್ ಸೇರಿದಂತೆ ಸಾಕಷ್ಟು ಜನರ ಮೇಲೆ ಕೇಸ್ ಹಾಕಿಸಿದ್ದಾರೆ. ಇವೆಲ್ಲವೂ ಒತ್ತಾಯಪೂರ್ವಕವಾದ ಕೇಸ್ಗಳಾಗಿದ್ದು ಸಾಕಷ್ಟು ಜನರು ಅವರ ಬಳಿ ಭಯದಿಂದ ಇದ್ದಾರೆ ಎಂದು ತಿಳಿಸಿದ್ದಾರೆ. ಪದೇ ಪದೇ ಒಕ್ಕಲಿಗರ ವಿರೋಧಿ ಹೇಳಿಕೆ ನೀಡೋದು ಸರಿಯಲ್ಲ. ನೀವು ಒಕ್ಕಲಿಗರ ಪರವಾಗಿದ್ದರೆ ಕುಮಾರಸ್ವಾಮಿ ಸಿಎಂ ಆಗಿದ್ದ ವೇಳೆ ಯಾಕೆ ಅವರನ್ನು ಅಧಿಕಾರದಿಂದ ಕೆಳಗಿಳಿಸಿದ್ದೀರಿ? ಯಾರಿಗೆ ಅಧಿಕಾರ ಕೊಟ್ಟಿದ್ದೀರಾ? ಎಲ್ಲ ಜಾತಿ ಧರ್ಮಗಳ ವಿಶ್ವಾಸದಿಂದ ಚುನಾವಣೆ ನಿಲ್ಲಬೇಕು. ಕೇವಲ ಒಂದು ಜಾತಿ ಪರವಾಗಿದ್ದರೆ ಚುನಾವಣೆಯಲ್ಲಿ ಗೆಲ್ಲಲು ಸಾಧ್ಯವಾಗುತ್ತಾ? ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ನಡೆದುಕೊಂಡಿದ್ದೀರಿ? ಎಲ್ಲರ ಶಾಪ ನಿಮ್ಮ ಮೇಲೆ ಇದೆ ಎಂದು ಆರೋಪ ಮಾಡಿದ್ರು. ಮಾಜಿ ಸಚಿವ ಫ್ಲವರ್ ಮಾರುಕಟ್ಟೆ ಮಾಡಿಸುತ್ತೇನೆಂದು ಹೇಳಿದ್ರು. ಕಲ್ಲು ಬಂಡೆಗಳ ಮೇಲೆ ಹೂವಿನ ಮಾರುಕಟ್ಟೆ ಮಾಡಿಸಿದ್ರೆ ಅಲ್ಲಿಗೆ ವಾಹನಗಳು ಬರೋದಾದ್ರೂ ಹೇಗೆ? ಹೈಟೆಕ್ ಮಾರುಕಟ್ಟೆಗೆ ಹಣ ಮಂಜೂರು ಮಾಡಿಸಿದ್ದೀನಿ ಎಂದು ಸುಳ್ಳು ಹೇಳಿಕೆ ನೀಡಿದ್ದಾರೆ. ಇದುವರೆಗೂ ಯಾವುದೇ ಹಣ ಮಂಜೂರು ಮಾಡಿಲ್ಲ. ಎಲ್ಲಾ ಸುಳ್ಳು ಹೇಳಿಕೆ ನೀಡಿದ್ದಾರೆ. ಮಾರುಕಟ್ಟೆಗೆ 20 ಎಕರೆ ಜಮೀನು ಕೊಡಬೇಕೆಂದು ನಾವು ಜಾಗ ಗುರುತಿಸಲಾಗಿತ್ತು. ಇದು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಭಿವೃದ್ಧಿ ಮಾಡಲು ಸಹಕಾರಿಯಾಗಲಿದೆ. ಮಾಜಿ ಸಚಿವ ಚಿಕ್ಕಬಳ್ಳಾಪುರದಲ್ಲಿ ಹೂವಿನ ಮಾರುಕಟ್ಟೆ ಮಾಡಲು ಜಾಗವಿಲ್ಲದಂತೆ ಮಾಡಿದ್ದಾರೆ. ಇನ್ನು ಬಿಜೆಪಿ ಅಭ್ಯರ್ಥಿ ಸುಧಾಕರ್ ಎಲ್ಲಿ ಹೋದ್ರು ಕೋವಿಡ್ ಸಂದರ್ಭದಲ್ಲಿ ಮಾಡಿದ ಘಟನೆ ನೆನಪಾಗುತ್ತದೆ. ಕೋವಿಡ್ ಕಳ್ಳ, ಭ್ರಷ್ಟ ಎಂದು ನಾವು ಹೇಳಲ್ಲ, ಅವರು ಪಕ್ಷದವರು ಹೇಳಿದ್ರು. ಕೋಟ್ಯಾಂತರ ರೂಪಾಯಿ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ನಡೆದಿದೆ. ಅದನ್ನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜೈಲಿಗೆ ಹೋಗ್ತಾರೆ ಎಂದು ಹೇಳಿದ್ರು. ಯತ್ನಾಳ್ ಅವರು ಮಾಸ್ಕ್ ಬೆಲೆ ಏರಿಕೆ ಬಗ್ಗೆ ಮಾತನಾಡಿದರು. ಆದ್ದರಿಂದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಜನ ಗಮನದಲ್ಲಿಟ್ಟುಕೊಂಡು ಈ ಬಾರಿಗೆ ಕಾಂಗ್ರೆಸ್ಗೆ ಮತ ನೀಡುವಂತೆ ಸಚಿವ ಎಂ ಸುಧಾಕರ್ ಸುದ್ದಿಗೋಷ್ಠಿಯಲ್ಲಿ ಪ್ರಸ್ತಾಪ ಮಾಡಿದ್ರು. ಯಾರ್ಯಾರು ವಸೂಲಿ ಮಾಡಿದ್ದಾರೆಂದು ಜನತೆಗೆ ಗೊತ್ತಿದೆ. ಆರೋಗ್ಯ ಸಚಿವರಾಗಿದ್ದ ವೇಳೆ ನರ್ಸ್ಗಳ ವರ್ಗಾವಣೆಗೂ ಹಣ ವಸೂಲಿ ಮಾಡಿದ್ದಾರೆ. ಶಿವೋತ್ಸವ, ಚಿಕ್ಕಬಳ್ಳಾಪುರ ಉತ್ಸವದ ವೇಳೆ ಜನರ ಬಳಿ ಹಣ ವಸೂಲಿ ಮಾಡಿದ್ದಾರೆ. ವೈದ್ಯರು ಸಾಕಷ್ಟು ದಕ್ಷಿಣೆ ನೀಡಿ ವೈದ್ಯರಿಗಾಗಿ ಸೇವೆ ಮಾಡಿದ್ದಾರೆ. 10 ಲಕ್ಷ ಹಣ ಪಡೆದು ನಂತರ ಸೇವೆ ಮಾಡಲು ಅನುವು ಮಾಡಿಕೊಟ್ಟಿದ್ದಾರೆ. ಈಗ ನನಗೆ ಶಕುನಿ ಎಂದು ಹೇಳಿದ್ದಾರೆ. ಬಹಳ ಸಂತೋಷ. ವಿಧಾನಸಭಾ ಚುನಾವಣೆಯಲ್ಲಿ ನಾನು ನಿಲ್ಲಿಸುವ ವ್ಯಕ್ತಿ ಮೇಲೆ ಗೆಲ್ಲಲಿ ಎಂದು ಹೇಳಿದ್ದರು. ಏನಾಯಿತು ಎಂದು ಪ್ರಶ್ನಿಸಿದರು. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವ ಎಂಸಿ ಸುಧಾಕರ್, ಎನ್ಡಿಎ ಅಭ್ಯರ್ಥಿ ಡಾ ಕೆ ಸುಧಾಕರ್ ವಿರುದ್ಧ ಗಂಭೀರ ಆರೋಪ ಮಾಡಿ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ದೇಶದ ಪ್ರಧಾನಿ ಮೋದಿಯವರ ಕಾರ್ಯಕ್ರಮ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿದರು. ದೇಶದ ಪ್ರಧಾನಿ ಚಿಕ್ಕಬಳ್ಳಾಪುರಕ್ಕೆ ಭೇಟಿ ನೀಡಿದ ವೇಳೆ ಸಾಕಷ್ಟು ಕೆಳಮಟ್ಟದ ಹೇಳಿಕೆಯನ್ನ ನೀಡಿದ್ದಾರೆ. ದೇಶದ ಪ್ರಧಾನಿಗಳಾಗಿ ಇಷ್ಟೊಂದು ಕೆಳಮಟ್ಟದ ರಾಜಕೀಯಕ್ಕೆ ಇಳಿಯುತ್ತಿರುವುದು ವಿಷಾದನೀಯ. ಹೆಚ್ಚು ಮಕ್ಕಳನ್ನ ಹೊಂದಿರುವವರಿಗೆ ಹೆಚ್ಚು ಆದ್ಯತೆ ನೀಡುತ್ತದೆ ಎಂದು ಮುಸ್ಲಿಮರ ಬಗ್ಗೆ ಹೇಳಿಕೆ ಕೊಟ್ಟಿರುವುದರ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಮಹಿಳೆಯರ ಮಾಂಗಲ್ಯ ಕದಿಯುತ್ತಿದೆ ಎಂಬ ಹೇಳಿಕೆ ಕೊಟ್ಟಿರುವುದು ಖಂಡನೀಯ. ಕಳೆದ ದಿನ ಮೋದಿಯವರ ಕಾರ್ಯಕ್ರಮದಲ್ಲಿ ಜನ ಇಲ್ಲ 30% ಭಾಗಿಯಾಗಿದ್ರು. ಇದರಿಂದ ಅವರಿಗೆ ಸೋಲಿನ ಭೀತಿ ಶುರುವಾಗಿದೆ. ಇಂತಹ ಹೇಳಿಕೆ ಕೊಟ್ಟಂತವರ ಬಗ್ಗೆ ಚುನಾವಣೆ ಆಯೋಗ ಗಮನ ಹರಿಸಬೇಕೆಂದು ತಿಳಿಸಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಒಕ್ಕಲಿಗರ ವಿರೋಧಿ ಎಂದು ಕರೀತಾರೆ. ಆದರೆ ನಾವು 5 ಜನ ಸಚಿವರು ಒಕ್ಕಲಿಗರಾಗಿದ್ದೇವೆ. ಆದ್ದರಿಂದ ಸಿದ್ದರಾಮಯ್ಯ ಅವರು ಯಾವ ಜಾತಿಯ ಪರವಾಗಿ ಇಲ್ಲ. ಸಿದ್ದರಾಮಯ್ಯ ಅವರು ಸರ್ವ ಜನಾಂಗದ ತೋಟ ಇದ್ದಂತೆ ಎಂದು ತಿಳಿಸಿದ್ದಾರೆ. ಆದರೆ ಬಿಜೆಪಿ ಅಭ್ಯರ್ಥಿ ಡಾ ಕೆ ಸುಧಾಕರ್ ಸ್ಥಳೀಯ ಜನರ ಮೇಲೆ ಸುಳ್ಳು ಕೇಸ್ ಹಾಕಿಸಿದ್ದಾರೆ. ಕ್ಷೇತ್ರದ ಸುನೀಲ್, ಅಂಜಿನಪ್ಪ, ಬಚ್ಚೇಗೌಡ, ಅಡ್ಡಗಲ್ ಶ್ರೀಧರ್, ಭರಣಿ ವೆಂಕಟೇಶ್, ಭಕ್ತರಹಳ್ಳಿ ರವಿ, ಆರೂರು ಜಗದೀಶ್ ಸೇರಿದಂತೆ ಸಾಕಷ್ಟು ಜನರ ಮೇಲೆ ಕೇಸ್ ಹಾಕಿಸಿದ್ದಾರೆ. ಇವೆಲ್ಲವೂ ಒತ್ತಾಯಪೂರ್ವಕವಾದ ಕೇಸ್ಗಳಾಗಿದ್ದು ಸಾಕಷ್ಟು ಜನರು ಅವರ ಬಳಿ ಭಯದಿಂದ ಇದ್ದಾರೆ ಎಂದು ತಿಳಿಸಿದ್ದಾರೆ. ಪದೇ ಪದೇ ಒಕ್ಕಲಿಗರ ವಿರೋಧಿ ಹೇಳಿಕೆ ನೀಡೋದು ಸರಿಯಲ್ಲ. ನೀವು ಒಕ್ಕಲಿಗರ ಪರವಾಗಿದ್ದರೆ ಕುಮಾರಸ್ವಾಮಿ
ಕುಮಾರಸ್ವಾಮಿ ಸಿಎಂ ಆಗಿದ್ದ ವೇಳೆ ಯಾಕೆ ಅವರನ್ನು ಅಧಿಕಾರದಿಂದ ಕೆಳಗಿಳಿಸಿದ್ದೀರಿ? ಯಾರಿಗೆ ಅಧಿಕಾರ ಕೊಟ್ಟಿದ್ದೀರಾ? ಎಲ್ಲ ಜಾತಿ ಧರ್ಮಗಳ ವಿಶ್ವಾಸದಿಂದ ಚುನಾವಣೆ ನಿಲ್ಲಬೇಕು. ಕೇವಲ ಒಂದು ಜಾತಿ ಪರವಾಗಿದ್ದರೆ ಚುನಾವಣೆಯಲ್ಲಿ ಗೆಲ್ಲಲು ಸಾಧ್ಯವಾಗುತ್ತಾ? ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ನಡೆದುಕೊಂಡಿದ್ದೀರಿ? ಎಲ್ಲರ ಶಾಪ ನಿಮ್ಮ ಮೇಲೆ ಇದೆ ಎಂದು ಆರೋಪ ಮಾಡಿದ್ರು. ಮಾಜಿ ಸಚಿವ ಫ್ಲವರ್ ಮಾರುಕಟ್ಟೆ ಮಾಡಿಸುತ್ತೇನೆಂದು ಹೇಳಿದ್ರು. ಕಲ್ಲು ಬಂಡೆಗಳ ಮೇಲೆ ಹೂವಿನ ಮಾರುಕಟ್ಟೆ ಮಾಡಿಸಿದ್ರೆ ಅಲ್ಲಿಗೆ ವಾಹನಗಳು ಬರೋದಾದ್ರೂ ಹೇಗೆ? ಹೈಟೆಕ್ ಮಾರುಕಟ್ಟೆಗೆ ಹಣ ಮಂಜೂರು ಮಾಡಿಸಿದ್ದೀನಿ ಎಂದು ಸುಳ್ಳು ಹೇಳಿಕೆ ನೀಡಿದ್ದಾರೆ. ಇದುವರೆಗೂ ಯಾವುದೇ ಹಣ ಮಂಜೂರು ಮಾಡಿಲ್ಲ, ಎಲ್ಲ ಸುಳ್ಳು ಹೇಳಿಕೆ ನೀಡಿದ್ದಾರೆ. ಮಾರುಕಟ್ಟೆಗೆ 20 ಎಕರೆ ಜಮೀನು ಕೊಡಬೇಕೆಂದು ನಾವು ಜಾಗ ಗುರುತಿಸಲಾಗಿತ್ತು. ಇದು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಭಿವೃದ್ಧಿ ಮಾಡಲು ಸಹಕಾರಿಯಾಗಲಿದೆ. ಮಾಜಿ ಸಚಿವ ಚಿಕ್ಕಬಳ್ಳಾಪುರದಲ್ಲಿ ಹೂವಿನ ಮಾರುಕಟ್ಟೆ ಮಾಡಲು ಜಾಗವಿಲ್ಲದಂತೆ ಮಾಡಿದ್ದಾರೆ. ಇನ್ನು ಬಿಜೆಪಿ ಅಭ್ಯರ್ಥಿ ಸುಧಾಕರ್ ಎಲ್ಲಿ ಹೋದ್ರು? ಕೋವಿಡ್ ಸಂದರ್ಭದಲ್ಲಿ ಮಾಡಿದ ಘಟನೆ ನೆನಪಾಗುತ್ತದೆ. ಕೋವಿಡ್ ಕಳ್ಳ, ಭ್ರಷ್ಟ ಎಂದು ನಾವು ಹೇಳಲ್ಲ, ಅವರು ಪಕ್ಷದವರು ಹೇಳಿದ್ರು. ಕೋಟ್ಯಾಂತರ ರೂಪಾಯಿ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ನಡೆದಿದೆ. ಅದನ್ನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜೈಲಿಗೆ ಹೋಗ್ತಾರೆ ಎಂದು ಹೇಳಿದ್ರು. ಯತ್ನಾಳ್ ಅವರು ಮಾಸ್ಕ್ ಬೆಲೆ ಏರಿಕೆ ಬಗ್ಗೆ ಮಾತನಾಡಿದರು. ಆದ್ದರಿಂದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಜನ ಗಮನದಲ್ಲಿಟ್ಟುಕೊಂಡು ಈ ಬಾರಿಗೆ ಕಾಂಗ್ರೆಸ್ಗೆ ಮತ ನೀಡುವಂತೆ ಸಚಿವ ಎಂ ಸುಧಾಕರ್ ಸುದ್ದಿಗೋಷ್ಠಿಯಲ್ಲಿ ಪ್ರಸ್ತಾಪ ಮಾಡಿದ್ರು. ಯಾರ್ಯಾರು ವಸೂಲಿ ಮಾಡಿದ್ದಾರೆಂದು ಜನತೆಗೆ ಗೊತ್ತಿದೆ. ಆರೋಗ್ಯ ಸಚಿವರಾಗಿದ್ದ ವೇಳೆ ನರ್ಸ್ಗಳ ವರ್ಗಾವಣೆಗೂ ಹಣ ವಸೂಲಿ ಮಾಡಿದ್ದಾರೆ. ಶಿವೋತ್ಸವ, ಚಿಕ್ಕಬಳ್ಳಾಪುರ ಉತ್ಸವದ ವೇಳೆ ಜನರ ಬಳಿ ಹಣ ವಸೂಲಿ ಮಾಡಿದ್ದಾರೆ. ವೈದ್ಯರು ಸಾಕಷ್ಟು ದಕ್ಷಿಣೆ ನೀಡಿ ವೈದ್ಯರಿಗಾಗಿ ಸೇವೆ ಮಾಡಿದ್ದಾರೆ. 10 ಲಕ್ಷ ಹಣ ಪಡೆದು ನಂತರ ಸೇವೆ ಮಾಡಲು ಅನುವು ಮಾಡಿಕೊಟ್ಟಿದ್ದಾರೆ. ಈಗ ನನಗೆ ಶಕುನಿ ಎಂದು ಹೇಳಿದ್ದಾರೆ. ಬಹಳ ಸಂತೋಷ. ವಿಧಾನಸಭಾ ಚುನಾವಣೆಯಲ್ಲಿ ನಾನು ನಿಲ್ಲಿಸುವ ವ್ಯಕ್ತಿ ಮೇಲೆ ಗೆಲ್ಲಲಿ ಎಂದು ಹೇಳಿದ್ದರು. ಏನಾಯಿತು ಎಂದು ಪ್ರಶ್ನಿಸಿದರು.